2025ರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು, ಮಾದೇವಪ್ಪನವರು, ಶಿವರಾಜ್ ತಂಗಡಗಿಯವರು, ವೆಂಕಟೇಶ್ ಅವರು, ಸುರೇಶ್ ಬೈರ್ತಿ ಸುರೇಶ್ ಅವರು, ಕೆ.ಜೆ. ಜಾರ್ಜ್ ಅವರು, ಅವರ್ಯಾರ ಪಕ್ಕದಲ್ಲಿರೋರು, ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ACS ಬಂದಿದ್ದರು. ಗೌರವ್ ಗುಪ್ತಾ ಅವರು. ಆಮೇಲೆ ನಮ್ಮ ಎರಡೂ ಜಿಲ್ಲೆಗಳ MLAಗಳು, ಶ್ರೀರಂಗಪಟ್ಟಣದ MLA, ಪುತ್ತೂರಿನ MLA, MLCಗಳು ಮತ್ತು ಅಧ್ಯಕ್ಷರುಗಳು, ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು. ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ನಡೀತದೆ. ನವರಾತ್ರಿ 9 ದಿನಗಳ ಬದಲು ಈ ಸಾರಿ 10 ದಿನಗಳಾಗ್ತದೆ. ವಿಜಯದಶಮಿ ದಿನ ಸೇರಿ 11 ದಿನ ಆಗುತ್ತೆ. ಅಂದರೆ ನಾರ್ಮಲಿ 10 ದಿನಗಳು ನಡೀತಿತ್ತು. ಈ ಸಾರಿ 11 ದಿನಗಳು. ಏನೋ ಅಧಿಕ ಏನದು ಎಲ್ಲ ಅಧಿಕ ಪಂಚಮಿ. 2 ದಿನ ಪಂಚಮಿ ಬಂದಿರೋದ್ರಿಂದ 11 ದಿನ ಹಿಂದೇನೂ ನಡೆದಿದೆ. 11 ದಿನಗಳು ನಡೆದಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. 8 ಸಾರಿ ನಡೆದಿದೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕೆರೆ ಕಟ್ಟೆಗಳು, ನದಿಗಳೆಲ್ಲ ತುಂಬಿದ್ದಾವೆ. ರೈತರು ಮುಖದಲ್ಲಿ ಸಂತಸ ಇದೆ. ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ. ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ. ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ, ನೆಮ್ಮದಿಯಿಂದ ಇದ್ದಾರೆ. ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮೊದಲಿನಂತೆ ಬಿಕಾಸ್ ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು. ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು. ಅಲ್ಲಿ ದಸರಾ ನಡೀತದೆ. ಮೈಸೂರಿನಲ್ಲಿ ದಸರಾ ನಡೀತದೆ. ಜನರು ಈ ಸಾರಿ ನಿರೀಕ್ಷೆ ಸುಮಾರು
10 ಲಕ್ಷಕ್ಕೂ ಹೆಚ್ಚು ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ.